ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ PNC ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾನು ನಿಮಗೆ ಹೆಸರುಬೇಳೆ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ಮಳೆ ಬಂದಿತ್ತಲ್ಲ, ಸೊ ಅದಕ್ಕೆ ಬಿಸಿ ಬಿಸಿಯಾಗಿ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಹೇಳ್ಕೊಂಡು ಇವತ್ತು ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ಹೆಸರುಬೇಳೆ ಪಾಯಸ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಫಸ್ಟು ನಾನು ಕೊಬ್ಬರಿ ತೊಗೊಂಡಿದ್ದೀನಿ, ನೆಕ್ಸ್ಟು ಗೋಡಂಬಿ, ದ್ರಾಕ್ಷಿ ಮತ್ತು ಬೆಲ್ಲ, ಏಲಕ್ಕಿ, ಒಣಶುಂಠಿ, ಹೆಸರುಬೇಳೆ ಮತ್ತು ಸ್ವಲ್ಪ ಶಾವಿಗೆ ತೊಗೊಂಡಿದ್ದೀನಿ, ಮತ್ತು ಮನೆಯಲ್ಲಿ ಮಾಡಿರೋಂತಹ ತುಪ್ಪ ತೊಗೊಂಡಿದ್ದೀನಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಇವಾಗ ಹೆಸರುಬೇಳೆ ಪಾಯಸನ ರೆಡಿ ಮಾಡೋಣ. ಫಸ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ, ಅಂದರೆ ಹೆಸರು ಬೇಳೆನ ತೊಗೊಂಡಿದ್ದೀನಿ. ಅದನ್ನು ನಾನು 2 ಟೈಮ್ಸು ಚೆನ್ನಾಗೆ ನೀರಲ್ಲಿ ತೊಳ್ಕೊತೀನಿ. ಬೇಕಿದ್ರೆ ನೀವು ತೊಳೆದ್ಬಿಟ್ಟು ನೆನೆಸಿ ಸಹ ಇಟ್ಕೋಬೋದು ಹೆಸರು ಬೇಳೆನ. ಬಟ್ ನಾನಿಲ್ಲಿ ನೆನೆಸೋಕ್ಕೆ ಹೋಗಿಲ್ಲ, 2 ಸರಿ ಕ್ಲೀನಾಗಿ ತೊಳ್ಕೊಂಡು ಅದನ್ನು ಒಂದು ತಪ್ಪಲೆಗೆ ಹಾಕಿ 2 ಗ್ಲಾಸಷ್ಟು ನೀರನ್ನ ಹೆಸರುಬೇಳೆ ಒಳಗಡೆ ಹಾಕಿ ಚೆನ್ನಾಗಿ ಇವಾಗ ಬೇಯಿಸ್ಕೋಬೇಕು. 10 ಮಿನಿಟ್ಸು ಇದನ್ನು ಚೆನ್ನಾಗಿ ಎದೆ ಥರ ಬೇಯಿಸಿದ್ರೆ ಅದು ಫುಲ್ ಸಾಫ್ಟ್ ಆಗುತ್ತೆ. ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕು. ನೆಕ್ಸ್ಟು ನಾನಿವಾಗ ಪಾಯಸಕ್ಕೆ ಬೆಲ್ಲನ ಕುಟ್ಕೋತಾ ಇದ್ದೀನಿ. ಯಾಕೆ ಕುಟ್ಕೋತಿದ್ದೀನಿ ಅಂತ ಅಂದರೆ, ಹಾಗೆ ದಪ್ಪದು ಹಾಕಿದ್ರೆ ಕರ್ಗೋದಕ್ಕೆ ತುಂಬ ಸಮಯ ತೊಗೊಳುತ್ತೆ. ಅದಕ್ಕೋಸ್ಕರ ನಾನು ಸಣ್ಣದಾಗಿ ಎಲ್ಲನೂ ಕುಟ್ಟಿಟ್ಕೋತಾ ಇದ್ದೀನಿ. ಕುಟ್ಟಿಟ್ಕೊಂಡಾದ್ಮೇಲೆ ನೆಕ್ಸ್ಟು ನಾನಿವಾಗ ಒಂದು ಬಾಣಲೆ ತೊಗೊಂಡಿದ್ದೀನಿ. ಬಾಣಲೆಗೆ ನಾನು 1.5 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಸ್ವಲ್ಪ ಕಾದ ನಂತರ ಅದಕ್ಕೆ ನಾನು ಗೋಡಂಬಿ, ದ್ರಾಕ್ಷಿ ಹಾಕಿ ಹುರ್ಕೋತೀನಿ. ಸೊ ತುಪ್ಪ ಚೆನ್ನಾಗಿ ಕಾದಿದೆ, ಇವಾಗ ಗೋಡಂಬಿ ಹಾಕಿದ್ದೀನಿ. ಮೊದಲು ಗೋಡಂಬಿ ಹಾಕಿ ಒಂದು 2 ನಿಮಿಷ ಅದನ್ನು ಹುರ್ಕೊಂಡಿದ್ದ ನಂತರ ಅದಕ್ಕೆ ನಾನು ದ್ರಾಕ್ಷಿನ ಆ್ಯಡ್ ಮಾಡ್ತೀನಿ. ಯಾಕೆ ಅಂದರೆ ಗೋಡಂಬಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಅದು ಬ್ರೌನ್ ಕಲರ್ ಆಗೋದಕ್ಕೆ. ಸೊ ಅದಕ್ಕೋಸ್ಕರ ನಾನು ಫಸ್ಟು ಗೋಡಂಬಿ ಹಾಕಿ ಆಮೇಲೆ ದ್ರಾಕ್ಷಿ ಹಾಕಿ ಸ್ವಲ್ಪ ಬ್ರೌನ್ ಆದ ತಕ್ಷಣ ಗೋಡಂಬಿ ದ್ರಾಕ್ಷಿನ ಒಂದು ಪ್ಲೇಟಿಗೆ ಇಟ್ಕೋತಾ ಇದ್ದೀನಿ. ನೆಕ್ಸ್ಟು ಈಗ ಅದೇ ಬಾಣಲೆಗೆ ನಾನು ಹಾಕ್ಕೊಂಡು ಹುರ್ಕೋಬೇಕು. ಸೇಮ್ ಬಾಣಲಿ ತುಪ್ಪ ಇರುತ್ತಲ್ಲ, ಸೊ ಅದೇ ಬಾಣಲೆಗೆ ನಾನು ಶಾವಿಗೆ ಹಾಕ್ಕೊಂಡು ಚೆನ್ನಾಗಿ ಅದು ಬ್ರೌನ್ ಕಲರ್ ಬರೋವರೆಗೂ ನಾನು ಹುರ್ಕೋತಾ ಇದ್ದೀನಿ. ಅದು ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಈ ಥರ ಕಲರ್ ಚೇಂಜ್ ಆದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಅದನ್ನು ನಾನು ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡಿದ್ದ ಪ್ಲೇಟ್ಗೆ ಎಲ್ಲನೂ ಹಾಕೋತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಸೈಡಲ್ಲಿ ನಾನು ಬೇಳೆ ಬೇಯಕ್ಕೆ ಇಟ್ಟಿದ್ನಲ್ಲ, ಸೊ ಅದನ್ನು ನೋಡಿದೆ. ಸೊ ಇನ್ನೊಂದು ಸ್ವಲ್ಪ ನನಗೆ ಬೇಯಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಇನ್ನೊಂದು 5 ನಿಮಿಷ ನಾನು ಅದನ್ನು ಬೇಯೋದಕ್ಕೆ ಹಾಗೆ ಬಿಟ್ಟೆ. ನೆಕ್ಸ್ಟು ಇವಾಗ 5 ನಿಮಿಷ ಬಿಟ್ಟು ಆಯಿತು. ಇವಾಗ ಮತ್ತೆ ನೋಡ್ತಾ ಇದ್ದೀನಿ, ಬೇಳೆ ಈಗ ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಒಂದು ಪ್ಲೇಟಿಗೆ ಎತ್ತಿಡ್ಕೋತಾ ಇದ್ದೀನಿ. ಹಾಕಿರೋ ಪೂರ್ತಿ ಬೇಳೆನ ನಾನು ಇವಾಗ ತೊಗೊಳ್ಳಲ್ಲ. ಒಂದು 3/4% ನಾನು ಬೇಳೆನ ತೊಗೊಂಡು ಇನ್ನು 1/4% ಬೇಳೆನ ನಾನು ಅದೇ ನೀರೊಳಗಡೆ ಬಿಡ್ತೀನಿ. ಈಗ ಅದೇ ನೀರು ಬೇಳೆಗೆ ನಾನು ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು 2 ಉಂಡೆ ಬೆಲ್ಲ ತೊಗೊಂಡಿದ್ದೆ, 2 ಉಂಡೆನೂ ಫುಲ್ ಹಾಕ್ತಾಯಿದ್ದೀನಿ. ನನಗನಲ್ಲಿ ಸ್ವೀಟ್ ಜಾಸ್ತಿ ತಿಂತಾರೆ, ಸೊ ನಾನು ಅದಕ್ಕೆ 2 ಉಂಡೆ ಪೂರ್ತಿ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನಾನು ನೋಡಿಕೊಂಡು ನೀವು ಬೆಲ್ಲನ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟು ನಾನಿವಾಗ ಪಾಯಸಕ್ಕೆ ರುಬ್ಕೋಬೇಕು. ಅದಕ್ಕೆ ನಾನು ಎತ್ಕೊಂಡಿದ್ದಂತಹ ಹೆಸರುಬೇಳೆ ಮತ್ತು ಒಂದು ಕೊಬ್ಬರಿನ ನಾನು ತುರಿದು ಇಟ್ಕೊಂಡಿದ್ದೆ. ಸೊ ಆ ಕೊಬ್ಬರಿನ ಈಗ ಮಿಕ್ಸಿ ಜಾರ್ ಒಳಗಡೆ ಹಾಕೋತಾ ಇದ್ದೀನಿ. ನೆಕ್ಸ್ಟು ನಾನಿವಾಗ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದಂತಹ ಒಣಶುಂಠಿ ಮತ್ತು ಏಲಕ್ಕಿನ ನಾನು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗೆ ರುಬ್ಕೋಬೇಕು. ರುಬ್ಕೊಂಡಿದ್ದ ನಂತರ ಇದನ್ನು ನಾನು ಒಂದು ಬೌಲ್ಗೆ ಅಥವಾ ಯಾವುದಾದ್ರೂ ಒಂದು ಪಾತ್ರೆಗೆ ನಾನು ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಇದು ರುಬ್ಕೊಂಡಿರೋಂತಹ ಈ ಮಿಶ್ರಣನ ನಾವು ಡೈರೆಕ್ಟಾಗಿ ಪಾಕದೊಳಗಡೆ ಹಾಕಬಾರ್ದು. ಯಾಕೆ ಹಾಕಬಾರ್ದು ಅಂತ ಅಂದರೆ, ಈ ಮಿಶ್ರಣ ಡೈರೆಕ್ಟಾಗಿ ಹಾಕೋದ್ರಿಂದ ಗಂಟು ಹಾಗೆ ಸಿಕ್ಬಿಡುತ್ತೆ, ತಿನ್ನೋದಕ್ಕೆ ಚೆನ್ನಾಗಿ ಟೇಸ್ಟ್ ಬರಲ್ಲ. ಸೊ ಅದಕ್ಕೋಸ್ಕರ ನಾವು ಇದನ್ನು ಚೆನ್ನಾಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿ ನಂತರ ಅದನ್ನು ನಾವು ಪಾಕಕ್ಕೆ ಹಾಕೋದ್ರಿಂದ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ. ಸೊ ಒಂದು ಸ್ವಲ್ಪನೂ ಸಹ ಗಂಟಾಗೋದಿಲ್ಲ. ಈ ಥರ ಮಾಡಿದ ತಕ್ಷಣ ಒಂದು 5 ನಿಮಿಷ ಬಿಟ್ಟರೆ ಅದು ಚೆನ್ನಾಗೆ ಕುದಿ ಬರುತ್ತೆ. ಈ ಕುದಿ ಬರೋ ಟೈಮಲ್ಲಿ ನಾವು ಇದಕ್ಕೆ ಹುರಿದಿಟ್ಕೊಂಡಿದ್ದಂತಹ ಗೋಡಂಬಿ, ದ್ರಾಕ್ಷಿ ಮತ್ತು ಶಾವಿಗೆನ ಮಿಕ್ಸ್ ಹಾಕ್ತಾಯಿದ್ದೀನಿ. ಹಾಕಿ ಒಂದು 10 ಮಿನಿಟ್ಸು ಇದನ್ನು ಹಾಗೆ ಕುದಿಯೋದಕ್ಕೆ ಬಿಡಬೇಕು. ಕುದಿಯೋದಕ್ಕೆ ಬಿಟ್ಟರೆ ಶಾವಿಗೆ ಎಲ್ಲ ಪೂರ್ತಿಯಾಗಿ ಬೇಯುತ್ತೆ. ಬೆಂದಿದ ನಂತರ ಇದಕ್ಕೆ ನಾನು 1 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಇದು ಫೈನಲ್ಲು. ಸೊ 1 ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ
ಬಿಸಿ ಬಿಸಿ ಆಗಿರುವಂತಹ ಹೆಸರು ಬೇಳೆ ಪಾಯಸ ರೆಡಿ ಆಗುತ್ತೆ. ಈಗ ಆಲ್ರೆಡಿ ರೆಡಿಯಾಗಿದೆ, ಸರ್ವ್ ಟು ಈ. ಸೊ ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಒಂದು ಸರಿ ಮಾಡ್ಕೊಂಡು ತಿನ್ನಿ, ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರ ಅನ್ನೋದು ನನ್ನ ಗ್ಯಾರಂಟಿ. ಸೊ ಈ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ರೆಸಿಪಿನ ಮನೇಲಿ ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.